ಶೀಘ್ರವೇ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಮಾಡಿರುವಂತಹ ಆದೇಶ ವಾಪಸ್ ಪಡೆಯಲಾಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗಿತ್ತಿದ್ದಕ್ಕೆ ಈ ಬೆನ್ನಲ್ಲೇ ಈಗ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕಿದ್ರು. ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರಿಗೆ ಭಾರಿ ಹೊಡೆತ ಇದು ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರಿಗೆ ಭಾರಿ ಹೊಡೆತವನ್ನ ಕೊಡುತ್ತಿದ್ದು, ಭಾರಿ ಹೊಡೆತ ಬೀಳುತ್ತೆ ಅಂತ ಶಾಸಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿರಿಯ ಶಾಸಕರು ಭೇಟಿಯಾಗಿದ್ರು. ಕೂಡಲೇ ಈ ಆದೇಶ ಏನಿದೆ ಅದನ್ನ ವಾಪಸ್ ಪಡಿಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ರು. ಇದರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಹಾಗಾದ್ರೆ ಗುಟ್ಕಾ ನಿಷೇಧ ಮಾಡಿ ಆದೇಶ ಹೇಗೆ ಮಾಡಿದ್ರಿ ಅಂತ ಸಿಎಂ ಅವ್ರನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಇದು ಆದೇಶ ಹೇಗೆ ಮಾಡಿದ್ರಿ ನೀವು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಈಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಬಹಳ ದೊಡ್ಡ ನಿರ್ಣಯ ಇದು, ಇದನ್ನು ಮಾಡಬೇಕಾದ್ರೆ ನನ್ನ ಗಮನಕ್ಕೆ ನೀವು ತರಬೇಕಾಗಿತ್ತು ಅಂತ ಸಿಎಂ ಅವರು ಚಾಟಿ ಬೀಸಿದ್ದಾರೆ ಅಧಿಕಾರಿಗಳಿಗೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಗುಟ್ಕಾ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಅಂತೆ. ಡಿಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೆ ಯಾಕೆ ಬರಲಿಲ್ಲ ಅಂತ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಹಾಗಾದ್ರೆ ಗುಟ್ಕಾ ನಿಷೇಧ ವಾಪಸ್ ಪಡೆಯುತ್ತಾ ಸರ್ಕಾರ ಅಂತ? ಎಸ್ ಸಂತೋಷ್, ಖಂಡಿತ. ಏನು ರಾಜ್ಯದಲ್ಲಿ ಈಗ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಕೂಡ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಏನು ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಯುವಂತ ಮಲೆನಾಡು ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯುವಂತ ಏನು ಬೆಳೆಗಾರರು ಇದ್ರಲ್ಲ, ರೈತರಿದ್ರಲ್ಲ, ಅವರಿಗೆ ದೊಡ್ಡ ಸಂಕಷ್ಟ ಇರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಏಟು ಬೀಳುತ್ತೆ, ಇದಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ನಿರ್ಧಾರವನ್ನು ಕೂಡ ವಾಪಸ್ ತಗೊಳ್ಳಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಸರ್ಕಾರದ ಈ ಒಂದು ಗಮನಕ್ಕೆ ತಂದಿರುವಂತದ್ದು. ಇನ್ನು ಅಡಿಕೆ ಬೆಳೆಗಾರರಿಗೆ ಹಿತ ಕಾಪಾಡೋಕ್ಕೋಸ್ಕರ ಶಾಸಕರು ಕೂಡ ಅದಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಅದೇ ಹಿನ್ನೆಲೆಯಲ್ಲಿ ಕೂಡ ಏನು ಹಿರಿಯ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಆದೇಶವನ್ನ ಕೂಡಲೇ ಕೂಡ ಹಿಂಪಡೆಯಬೇಕನ್ನೋ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ, ಆ ಮಾಹಿತಿ ಇಲ್ಲದೆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆಗಿತ್ತು ಅನ್ನುವಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ. ಆರೋಗ್ಯ ಇಲಾಖೆಯ ಒಂದು ಕಾರ್ಯದರ್ಶಿಯನ್ನು ಕೂಡ ಇವತ್ತು ತರಾಟೆಗೆ ತೆಗೆದುಕೊಂಡ್ರು. ಇಂತಹ ಒಂದು ಗಂಭೀರ ನಿರ್ಧಾರಗಳಿಂದ ಕೆಲವೊಂದಿಷ್ಟು ರೈತರಿಗೆ ಸಮಸ್ಯೆ ಎನ್ನುವಂಥದ್ದು ಕಟ್ಟಿಟ್ಟು ಬಿಟ್ಟು ಈ ನಿರ್ಧಾರವನ್ನ ನನ್ನ ಗಮನಕ್ಕೆ ತರದಿ ಹೇಗೆ ನೀವು ನಿರ್ಧಾರ ತೆಗೆದುಕೊಂಡ ಸರಿಯಾಗಿ ತರಾಟೆಯನ್ನು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಸರ್ಕಾರದ ಈಗ ಮಟ್ಟದಲ್ಲಿ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟ ಈ ಕುರಿತು ಮತ್ತೆ ರಿವ್ಯೂ ಮಾಡ್ತಾರೆ. ಅಂದ್ರೆ ಪರಿಶೀಲನೆ ಮಾಡಿ ಪರಿಶೀಲನೆ ಬಳಿಕ ಯಾವ ಒಂದು ಡೈರೆಕ್ಷನ್ಸ್ ಕೊಡಬೇಕು ಅಥವಾ ಏನು ಅನ್ನುವಂಥದ್ದು ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇದೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗಾದರೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ ಅಂತಂದರೆ ಖಂಡಿತವಾಗಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಗಂಭೀರವಾಗಿ ಚಿಂತನೆಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈಗಾಗಲೇ ಅಡಿಕೆ ಬೆಳೆದಾರರು ಸರಿಯಾಗಿ ಅಡಿಕೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅಲ್ಲಿ ಎಲ್ಲರೂ ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದರು. ಎಲ್ಲ ರೈತರು, ಅಡಿಕೆ ತೆಂಗು ಬೆಳೆಗಾರರು ಯಾರಿದ್ದಾರೆ ಎಲ್ಲರೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿರುವಂಥದ್ದನ್ನು ಕೂಡ ಕಂಡಿದ್ದೀವಿ. ಈಗ ಏನಾದರೂ ಒಂದು ವೇಳೆ ಗುಟ್ಕಾ ನಿಷೇಧ ಆಗಿದ್ದೇ ಆದರೆ ಆಗ ಸಹಜವಾಗಿ ಅವರ ಒಂದು ಇನ್ಕಮ್ಗೆ ಭಾರಿ ಹೊಡೆತ ಬೀಳುತ್ತೆ. ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಡಿಕೆ ಬೆಳೆಗಾರರು ಪರದಾಡುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಅಂದುಕೊಳ್ತೀವಿ. ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಅದು ಹೇಗೆ ನನ್ನ ಗಮನಕ್ಕೆ ತರದೆ ನೀವು ಈ ನಿರ್ಧಾರ ಕೈಗೊಂಡ್ರಿ, ತುಂಬ ದೊಡ್ಡ ನಿರ್ಧಾರ ಇದು, ಆದರೆ ಏಕಾಏಕಿಯಾಗಿ ನೀವು ಏಕಾಂಗಿಯಾಗಿ ಹೇಗೆ ಈ ನಿರ್ಧಾರ ಕೈಗೊಂಡ್ರಿ, ಆದೇಶ ಹೇಗೆ ಹೊರಡಿಸಿದ್ರಿ ನೀವು ಅಂತ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ.